ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಅನುಷಾ ಮಿನಿ ವ್ಲಾಗ್. ಏನಂತ ಹೇಳಿದ್ರೆ ನೈಟ್ ಪಾಪುಗೂ ಹುಷಾರಿಲ್ಲ ಅಂತ ಹೇಳಿ ನೋಡ್ಕೊಂಡು ಬರೋಣ ಅಂತ ಅಮ್ಮನ ಮನೆಗೆ ಬಂದಿದ್ವಿ. ಮತ್ತೆ ಬೆಳಿಗ್ಗೆ ಮಾಮೂಲಿ ಡ್ಯೂಟಿಗೆ ಜಾಯ್ನ್ ಆಗ್ಬೇಕಲ್ಲ ಅಂತ ಹೇಳಿ ಹೋಗ್ತಾ ಇದ್ರೆ ನನ್ನ ಮಗಳು ನಾನು ಬರ್ತೀನಿ ಅಂತ ಹಠ ಮಾಡ್ತಾ ಇದ್ಲು. ಅಷ್ಟ್ರಲ್ಲಿ ಹಂಗೆ ಹಿಂಗೆ ಮಾಡಿ ಅವಳು ಬಾಯ್ ಮಾಡಿ ನಮ್ಮನ್ನ ಕಳಿಸ್ತಾ ಇದ್ಲು. ಮತ್ತೆ ಬರ್ತೀನಿ ಅಂತ ಹಠ ಮಾಡ್ತಾ ಇದ್ಲು ಅಂದ್ಬಿಟ್ಟು ನಮ್ಮನೆಯವರು ತಡೆಯ ಆಗದಾರ ಅವಳನ್ನ ಎತ್ಕೊಂಡು ಕೂರ್ಸ್ಕೊಂಡು ನೋಡಿದ್ರೆ ಅವಳು ಖುಷಿ ನೋಡಿ ಹೋಗ್ತೀನಿ ಅಂತ ಹೇಳಿ ಎಷ್ಟು ಚೆನ್ನಾಗಿ ಇದ್ ಮಾಡ್ತಾ ಇದ್ಲು ಅಂತ ಅಂದ್ರೆ ಬಿಟ್ಟೋಗಕ್ಕೆ ಮನ್ಸಾಗ್ತಿರ್ಲಿಲ್ಲ. ಆದ್ರೂ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಅವಳನ್ನ ಬಿಟ್ಬಿಟ್ಟು ನಾವು ಹೊರಟ್ವಿ. ಆಮೇಲೆ ನಾವು ಶೆಡ್ ಹತ್ರ ಬರೋ ಅಷ್ಟರಲ್ಲಿ ನಮ್ಮ ಅಪ್ಪ ಎಲ್ಲ ಕೆಲ್ಸನೂ ಮಾಡಾಗಿತ್ತು. ಮೇವ್ ಒಂದ್ ಹಾಕಿರ್ಲಿಲ್ಲ, ಸೊ ನಾವು ಮೇವ್ ಹಾಕ್ಬಿಟ್ಟು ಮತ್ತೆ ಪುನಃ ಮನೆ ಕಡೆಗೆ ಬಂದ್ವಿ. ಮನೆಗ್ ಬಂದ್ಮೇಲೆ ಅವರೇ ಕಾಳು ಹಿಡ್ಕೊಂಡು ಉಪ್ಸಾರ್ ಮಾಡಿ ಊಟ ಮಾಡ್ಕೊಂಡು ಮತ್ತೆ ಹೊಲ್ದ ಹತ್ರ ಬಂದ್ವಿ. ನಮ್ ಖುಷಿಗೆ ಗೆಜ್ಜೆ ಬೆಲ್ಟ್ ಹಾಕಿರೋದ್ರಿಂದ ಅವಳು ಖುಷಿ ನೋಡಕ್ ಆಗ್ತಿರ್ಲಿಲ್ಲ. ಮತ್ತಾದ್ಮೇಲೆ ಬೆಕ್ಕಿನ ಜೊತೆ ಜಗಳ ಮಾಡ್ಕೊಂಡು ಮತ್ತೆ ಕೆಳಗಡೆಗೆ ಬಂದು ಅವ್ರ ತಂಗಿನೂ ಜಾಯಿನ್ ಮಾಡಿಸ್ಕೊಂಡು ಜಗಳ ಮಾಡ್ತಾ ಇದ್ಲು. ಸರಿ ಟೈಮ್ ಆಯ್ತಲ್ಲ ಅಂತ ಹೇಳಿ ಕುರಿಗಳನ್ನ ಅಡ್ಗಳನ್ನ ಬಿಟ್ಕೊಂಡು ಮೇಯ್ಸಕ್ ಹೋದ್ವಿ. ಹಂಗೆ ದಾವರ್ತೈತಿ ಅಂತ ಎಳ್ನೀರ್ ಕುಡ್ಕೊಂಡು ಟೈಮ್ ಆಯ್ತು ಅಂತ ಸೀಮೆ ಕಡ್ಡಿ ಕುಯ್ಕೊಂಡು ಶೆಡ್ ಕಡೆ ಬಂದ್ವಿ. ಇಲ್ಲಿ ಬಂದ್ ನೋಡಿದ್ರೆ ಒಂದ್ ಕುರಿಗೆ ಹುಷಾರಾಯ್ತಲ್ಲಪ್ಪ ಸದ್ಯ ಅಂತ ಅನ್ಕೊಂಡ್ರೆ ಮತ್ತಿನ್ನೊಂದ್ ಕುರಿಗೆ ಹುಷಾರ್ ತಪ್ತಾ ಇದೆ. ಏನಾಗ್ತಿದೆ ಅಂತ ಗೊತ್ತಿಲ್ಲ. ನಿಮಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇಂಜೆಕ್ಷನ್ ಎಲ್ಲ ಮುಗಿಸ್ಕೊಂಡು ಗೋಬಿ ತಗೊಂಡು ತಿನ್ಬೇಕು ಅನಿಸ್ತು ಅಂತ ಹೇಳಿ ಮನೆ ಕಡೆ ಬಂದ್ವಿ. ನಾನು ಇವತ್ತಿನ ದಿನ ಈ ರೀತಿ ಇತ್ತು.